ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ಬೆಳಿಗ್ಗೆ 5 ಗಂಟೆಗೆ ಎದ್ರೆ ನಿಮ್ಮ ಲೈಫೇ ಚೇಂಜ್ ಆಗತ್ತೆ. ಇದನ್ನ ನಾನ್ ಹೇಳ್ತಾ ಇಲ್ಲ, ಯಾರ್ಯಾರು ಸಕ್ಸಸ್ಫುಲ್ ಪರ್ಸನ್ ಆಗಿದ್ದಾರೋ ಅವ್ರು ಹೇಳೋದು ಒಂದೇ ಮಾತು. ನೀವು ಬೆಳಿಗ್ಗೆ ಬೇಗನೆ ಎದ್ರೆ ಉಳಿದವ್ರಿಗಿಂತ ಹೆಚ್ಚಿನ ಟೈಮು ನಿಮ್ಮ ಹತ್ರ ಇರತ್ತೆ. ಹೀಗಾಗಿ ನೀವು ಸಕ್ಸಸ್ ಆಗೋ ಚಾನ್ಸಸ್ ಅಷ್ಟೇ ಹೆಚ್ಚಾಗಿರತ್ತೆ. ಅದಕ್ಕೋಸ್ಕರನೇ ವಿನ್ ದ ಮಾರ್ನಿಂಗ್ ಅಂಡ್ ವಿನ್ ದ ಡೇ. ಬೆಳಿಗ್ಗೆಯನ್ನ ನೀವು ಗೆದ್ರೆ ಆ ದಿನವನ್ನೇ ಗೆದ್ದಂತೆ. ಈ ರೀತಿ ಒಂದೊಂದು ದಿನ ಗೆಲ್ತಾ ಹೋದ್ರೆ ಫೈನಲ್ ಎಕ್ಸಾಮ್ ಅನ್ನು ಗೆಲ್ತೀರಾ, ಆ ರಿಸಲ್ಟ್ ಅನ್ನು ಗೆಲ್ತೀರಾ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಹೇಗೆ ನೀವು ಬೆಳಿಗ್ಗೆ 5 ಗಂಟೆಗೆ ಏಳಬಹುದು, 5 ಗಂಟೆಗೆ ಎದ್ದಾದ್ಮೇಲೆ ಏನ್ ಓದ್ಬೇಕು ಎಲ್ಲವನ್ನೂ ಸಹ ಬಿಡಿ ಬಿಡಿಯಾಗಿ ಹೇಳ್ತೇನೆ. ಲೆಟ್ಸ್ ಸ್ಟಾರ್ಟ್. ಫಸ್ಟ್, ಯಾಕೆ 5 ಗಂಟೆ? ಸಿಂಪಲ್ಲು, ಏನೂ ಡಿಸ್ಟ್ರಾಕ್ಷನ್ಸ್ಗಳಿರಲ್ಲ. ಅದೇ ಸಂಜೆ ರಾತ್ರಿ ಆದ್ರೆ ಮನೆಯಲ್ಲಿ ಸೀರಿಯಲ್ಸ್ಗಳು, ಮ್ಯಾಚಸ್ಗಳು, ಅವ್ರ ಧ್ವನಿ ಇವ್ರ ಧ್ವನಿ ಎಲ್ಲಾ ಸಹ ನಡೀತಾ ಇರತ್ತೆ. ಬಟ್ ಬೆಳಿಗ್ಗೆ 5 ಗಂಟೆಗೆ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಸ್ಗಳಿರಲ್ಲ. ಹಕ್ಕಿಗಳ ಚಿಲಿಪಿಲಿ ನಾದ ಇರತ್ತೆ, ಅದು ಸಹ ಓದ್ಲಿಕ್ಕೆ ಪ್ರೇರಣೆಯನ್ನ ಕೊಡುತ್ತೆ. ಪೀಸ್ಫುಲ್ ಎನ್ವೈರನ್ಮೆಂಟ್ ಹೇಳಿರೋ ಹಾಗೆ ಎಲ್ಲಾ ಕಡೆ ಶಾಂತತೆ. ಮೋರ್ ಟೈಮ್ ಫಾರ್ ಸ್ಟಡೀಸ್. ನೀವು ಬೆಳಿಗ್ಗೆ 5 ಗಂಟೆಗೆದ್ರೆ ನಿಮ್ಮ ಹತ್ರ ಹೆಚ್ಚಿನ ಟೈಮ್ ಸಿಗತ್ತೆ. ಅದೇ 7 ಗಂಟೆ 8 ಗಂಟೆಗೆ ಹೇಳ್ತೀರಾ ಅಂದ್ರೆ ನಿಮ್ಮ ಅರ್ಧ ದಿನ ಹೋದಂಗಾಗತ್ತೆ. ಹೀಗಾಗಿ ಬೆಳಿಗ್ಗೆ ಎದ್ರೆ ಡಿಸ್ಟ್ರಾಕ್ಷನ್ಸ್ಗಳಿಲ್ಲ, ಓದ್ಲಿಕ್ಕೆ ಬೆಸ್ಟ್ ಎನ್ವೈರನ್ಮೆಂಟ್ ಇರತ್ತೆ. ಅದರ ಜೊತೆಗೆ ನಿಮಗೆ ಸ್ಟಡಿಗೂ ಸಹ ಹೆಚ್ಚಿನ ಟೈಮ್ ಸಿಗತ್ತೆ. 1 ಎಕ್ಸ್ಟ್ರಾ ಅವರ್ ಡೈಲಿ. ಏನು ಇದರ ಅರ್ಥ? ಪ್ರತಿದಿನ ನಿಮಗೆ 1 ತಾಸ ಎಕ್ಸ್ಟ್ರಾ ಸಿಗ್ತಾ ಹೋದ್ರೆ ಒಂದು ವರ್ಷದಲ್ಲಿ 365 ಅವರ್ಸ್ ಸಿಗತ್ತೆ. ಸೊ ಇದರಿಂದಲೇ ಅರ್ಥ ಮಾಡ್ಕೊಳ್ಬಹುದು ಪ್ರತಿದಿನ 1 ಅವರ್ ಎಕ್ಸ್ಟ್ರಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಎಂಡಲ್ಲಿ ಅನ್ನೋದು. ಬಿಗ್ಗೆಸ್ಟ್ ಮಿಸ್ಟೇಕ್ಸ್. ಸರ್ ನಾನು ಸಹ ಬೆಳಿಗ್ಗೆ ಎದ್ದೇಳ್ಬೇಕಂತ ಇರ್ತೇನೆ, ಬಟ್ ಹೇಳಲಿಕ್ಕಾಗಲ್ಲ. ಯಾಕೆ ಗೊತ್ತಾ? ಫಸ್ಟ್ ಆ್ಯಂಡ್ ಎಲ್ಲರೂ ಮಾಡುವಂಥ ಮಿಸ್ಟೇಕು, ಲೇಟಾಗಿ ಮಲಗೋದು, ಬೆಳಿಗ್ಗೆ ಬೇಗನೆ ಹೇಳ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋದು. ಅದಾಗತ್ತಾ? ಇಲ್ಲ. ನೀವು ಆನ್ ಟೈಮ್ ಮಲಗಿದ್ರೆ ಮಾತ್ರ ಬೆಳಿಗ್ಗೆ 5 ಗಂಟೆಗೆ ಹೇಳಲಿಕ್ಕಾಗೋದು. ನಾನು ಅಟ್ಲೀಸ್ಟ್ 7 to 8 ಅವರ್ಸ್ ಆದರೂ ನೀವು ಸ್ಲೀಪ್ ಮಾಡಬೇಕು ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಸ್ಲೀಪ್ ಅರ್ಲಿ, ವೇಕಪ್ ಅರ್ಲಿ. ಬೇಗ ಮಲಗು, ಬೇಗನೆ ಏಳು. ಈ ಒಂದು ಗಾದೆ ಮಾತನ್ನ ನೀವು ಕೇಳೇ ಇರ್ತೀರಾ. ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಟೈಮು. ಟಾರ್ಗೆಟ್ ಏನು? 10ರಿಂದ 10:30 ಗಂಟೆಗೆ ನೀವು ಮಲಗ್ಬಿಡ್ಬೇಕು. ಅದಕ್ಕಿಂತ ಲೇಟ್ ಮಾಡೋ ಹಾಗಿಲ್ಲ. ಇದರಿಂದ ಬೆಳಗ್ಗೆ 5 ಗಂಟೆಗೆ ಎದ್ಬಿಡ್ತೀರಾ. ಇದು ನಿಮಗೆ ಪ್ರಾಪರ್ 7 ಅವರ್ಸ್ ಸ್ಲೀಪ್ ಅನ್ನ ಕೊಡುತ್ತೆ. ಹೀಗಾಗಿ 10 ಗಂಟೆಗೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಏಳಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ನೀವು 12 ಗಂಟೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ರೆ ಏನೂ ಉಪಯೋಗ ಇಲ್ಲ. ಯಾಕಂದ್ರೆ ನಿದ್ದೆನೂ ಸರಿಯಾಗಿರಲ್ಲ, ನಿಮ್ಮ ಕಣ್ಣುಗಳು ಸಹ ತೆರೆದಿರಲ್ಲ, ತಲೆ ನೋಯಿಸುತ್ತೆ, ಇವೆಲ್ಲ ಇಂಪ್ಯಾಕ್ಟ್ ಆಗತ್ತಾ ಹೋಗುತ್ತೆ. ಹೀಗಾಗಿ ಬೇಗನೆ ಮಲಗಿ ಬೇಗ ಏಳಬೇಕು. ಎಲ್ಲರೂ ಸಹ ಕಮೆಂಟ್ ಅಲ್ಲಿ 10 PM ಅಂತ ಹಾಕಿ. ಯಾಕಂದ್ರೆ ನೀವು 10 ಗಂಟೆಗೆ ಮಲಗಿದ್ರೆ ಪ್ರಾಪರ್ 7 ಅವರ್ಸ್ ಸ್ಲೀಪ್ ಸಿಗತ್ತೆ. ಬೆಳಿಗ್ಗೆ 5 ಗಂಟೆಗೆ ಏಳಲಿಕ್ಕಾಗತ್ತೆ. 5 AM ನ ಸೀಕ್ರೆಟ್ ಇರೋದು 10 PM ಅಲ್ಲಿ. ಹೀಗಾಗಿ ಈ ಟೈಮಿಗೆ ಎಲ್ಲರೂ ಸಹ ಮಲಗಿ. ನೆಕ್ಸ್ಟ್, ನೈಟ್ ಏನ್ ಪ್ರಿಪರೇಷನ್ ಮಾಡಬೇಕು ಮಲಗೋಕ್ಕಿಂತ ಮುಂಚೆ? ಫಸ್ಟ್, ಬುಕ್ಸ್ಗಳನ್ನ ರೆಡಿ ಆಗಿರಿ. ನಾಳೆ ನಾನು ಯಾವ ಪುಸ್ತಕವನ್ನ ಓದಬೇಕು ಅಂತ ರಾತ್ರಿನೇ ಡಿಸೈಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬೆಳಿಗ್ಗೆ ಪ್ಲಾನಿಂಗ್ ಅಲ್ಲೇ ಮತ್ತೊಂದು ಅರ್ಧ ತಾಸು ಹೋಗುತ್ತೆ. ಅದಕ್ಕೋಸ್ಕರ ಇವತ್ತು ನೈಟು 9:30ಗೆ ನಾನು ಹೇಳ್ತೇನೆ, ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ಮ್ಯಾಥ್ಸಿನ ಫಸ್ಟ್ ಚಾಪ್ಟರ್ನ ಎಕ್ಸಸೈಸ್ ಅನ್ನ ಮಾಡ್ತೇನೆ 1.1. ಸೊ ನಿಮ್ಮ ಗೋಲು ಸೆಟ್ ಇದೆ. ಆ ಬುಕ್ಸ್ಗಳನ್ನ ತೆಗೆದಿಡಿ. ಕೀಪ್ ಕ್ಲೋತ್ ಸಹ ರೆಡಿ. ಬೆಳಿಗ್ಗೆ ಬೇರೆ ಯಾವುದಾದ್ರೂ ಅಂಗಿ ಹಾಕೊಂಡು ಅಥವಾ ಸ್ನಾನ ಮಾಡ್ಕೊಂಡು ಆದ್ಮೇಲೆ ಏನಾದರೂ ಡ್ರೆಸ್ ಹಾಕೊಳ್ಳಿದ್ರೆ ಅದನ್ನು ಸಹ ರೆಡಿ ಮಾಡ್ಕೊಳ್ಳಿರಿ. ಯಾಕಂದ್ರೆ ಬೆಳಿಗ್ಗೆ ಟೈಮನ್ನು ನಾವು ವೇಸ್ಟ್ ಮಾಡೋ ಹಾಗಿಲ್ಲ ಯಾವುದ್ರ ಮೇಲೂ ಸಹ. ಫೋನ್ ಅವೇ ಫ್ರಾಮ್ ಬೆಡ್, ವೆರಿ ಇಂಪಾರ್ಟೆಂಟು. ಮಲಗೋ ಟೈಮಲ್ಲಿ ಫೋನನ್ನು ದೂರ ಇಟ್ಟು ಮಲ್ಕೊಳ್ಳಿ. ಫೋನ್ ನಿಮ್ಮ ಹತ್ರ ಇದ್ರೆ ರೀಲ್ಸು, ಶಾರ್ಟ್ಸು ಇವುಗಳನ್ನ ನೋಡಿ ಟೈಮ್ ವೇಸ್ಟ್ ಮಾಡ್ತೀರಾ. ಅದಕ್ಕೋಸ್ಕರ ಫೋನನ್ನು ದೂರ ಇಡಿ. ಸರ್ ಅಲಾರಾಮ್ ಇಡ್ತಾ ಇದ್ದೇವೆ ಅಂದರೆ ಓಕೆ, ಸ್ವಲ್ಪ ಅಲಾರಾಮ್ ಧ್ವನಿ ದೊಡ್ಡದಾಗಿರಲಿ, ಸ್ವಲ್ಪ ದೂರದಲ್ಲಿರಲಿ. ಬೆಡ್ ನಿಮ್ಮ ಪಿಲ್ಲೋ ಹತ್ತಿರ ಮೊಬೈಲ್ ಇರಬಾರ್ದು. ಸೆಟ್ ಅಲಾರಾಮ್ ಅಕ್ರಾಸ್ ದ ರೂಮ್. ಒಂದು ಕಡೆ ಅಲಾರಾಮ್ ಇಟ್ಟರೆ ಆಗ್ತಾ ಇಲ್ಲ ಅಂದರೆ ಒಂದು 2 ಮೊಬೈಲ್ನಿಂದ ಅಲಾರಾಮ್ ಅನ್ನ ಇಡಿ. ಯಾಕಂದ್ರೆ ಒಂದು ಕಡೆ ನೀವು ಸ್ಟಾಪ್ ಮಾಡಿದ್ರೂ ಸಹ ಮತ್ತೊಂದು ಕಡೆ ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ಸೊ ಸಿಂಪಲ್ಲು, ಬುಕ್ಸು ಕ್ಲೋತ್ಸು ರೆಡಿಯಾಗಿ ಇಟ್ಕೊಳ್ಳಿ.
ಹಾಗೆ ಫೋನನ್ನು ದೂರ ಇಡಿ, ಒಂದೆರಡು ಅಲಾರಾಮ್ ಎಕ್ಸ್ಟ್ರಾ ಹಾಕೇ ಇಡಿ. ನೆಕ್ಸ್ಟ್, ಯಾವಾಗ ಅಲಾರಾಮ್ ರಿಂಗ್ ಆಗತ್ತೋ ಸ್ನೂಸ್ ಬಟನ್ ಅನ್ನ ಒತ್ತಲಿಕ್ಕೆ ಹೋಗಬೇಡಿ. 5 ಗಂಟೆಗೆ ಏಳಲಿಕ್ಕೆ ದೊಡ್ಡ ಸೀಕ್ರೆಟ್ ಅಂದ್ರೆ ಆ ಸ್ನೂಸ್ ಬಟನ್ ಅನ್ನ ಒತ್ತದೇ ಇರೋದು. ಯಾವಾಗ ಸ್ನೂಸ್ ಬಟನ್ ಅನ್ನ ಒತ್ತಿರೋ ನಿದ್ದೆ ಮುದ್ದು ಹೋಗ್ತಾ ಹೋಗತ್ತೆ. 5 AM 6 ಆಗತ್ತೆ, 7 ಆಗತ್ತೆ. ಹೀಗಾಗಿ ಸ್ನೂಸ್ ಬಟನ್ ಅನ್ನ ಒತ್ತಬೇಡಿ. ಹೇಳಲಿಕ್ಕೆ ಆಗ್ತಾ ಇಲ್ವೋ? ಅಲಾರಾಮ್ ಆದ್ಕೂಳೆ 5 4 3 2 1 ಅಂದ್ಕೊಳ್ಳಿ ಒಂದೇ ಸಲ ಎದ್ದು ಬಿಡಿ. ಇಷ್ಟೇ ಮಾಡಬೇಕಾಗಿರೋದು. ಯಾಕಂದ್ರೆ ನೀವು ಎಷ್ಟು ಡಿಲೇ ಮಾಡ್ತಾ ಹೋಗ್ತಿರೋ ಅಷ್ಟೇ ಆ ಬೆಡ್ಡು, ಆ ಹಾಸಿಗೆ ನಿಮ್ಮನ್ನ ಎಳಿತಾ ಹೋಗತ್ತೆ. ಅದಕ್ಕೋಸ್ಕರ 5 4 3 2 1 ಅಂದ ಕೂಡಲೇ ಎದ್ದು ಬಿಡಿ. ವಾಶ್ ಯುವರ್ ಫೇಸ್ ಇಮಿಡಿಯೇಟ್ಲಿ. ಎದ್ದು ಕೂಡಲೇ ಮುಖವನ್ನ ತೊಳಿರಿ. ಯಾಕಂದ್ರೆ ಏನೇ ನಿದ್ದೆ ಅಂಶ ಇದ್ರೂ ಸಹ ಆ ನೀರಿಗೆ ಆ ಒಂದು ನಿದ್ದೆ ಓಡ್ ಹೋಗತ್ತೆ. 1 ಗ್ಲಾಸ್ ನೀರನ್ನ ಕುಡೀರಿ. ಇದು ನಿಮ್ಮನ್ನ ಫ್ರೆಶ್ ಆಗಿಡತ್ತೆ. ಸಿಂಪಲ್ಲು. ಅಲಾರಾಮ್ ಜೊತೆ ನೆಗೋಷಿಯೇಟ್ ಮಾಡೋ ಮಾತೇ ಇಲ್ಲ. ಸ್ನೂಸ್ ಮಾಡೋ ಹಾಗಿಲ್ಲ. ಮುಖವನ್ನ ತೊಳಿಬೇಕು, ನೀರನ್ನ ಕುಡಿಬೇಕು. 5 4 3 2 1 ಅಂದ ಕೂಡ್ಲೇನೆ ಎದ್ದು ಬಿಡಬೇಕು ನೀವು. ಇದನ್ನ ಫಾಲೋ ಮಾಡ್ತೀನಂದ್ರೆ 5 AM ಅಂತ ಕಮೆಂಟ್ ಅಲ್ಲಿ ಹಾಕಿ. ಮಕ್ಕಳೇ, ನೀವೇನಾದ್ರೂ 5 ಗಂಟೆಗೆ ಎದ್ರೆ ಉಳಿದಿರುವಂತಹ ಎಲ್ಲರಿಗಿಂತ ನೀವು 1 ಸ್ಟೆಪ್ ಮುಂದಿರ್ತೀರಾ. ಯಾಕಂದ್ರೆ ನಿಮ್ಮ ದಿನದಲ್ಲಿ ಎಕ್ಸ್ಟ್ರಾ ಅವರ್ಸ್ಗಳು ಆ್ಯಡ್ ಆಗ್ತಾ ಇವೆ. ಆ ಗಂಟೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಬೆಳಗ್ಗಿನ ಟೈಮು ನಿಮಗೆ ಡಿಸ್ಟ್ರಾಕ್ಷನ್ಸ್ಗಳಿರಲ್ಲ, ಸೀರಿಯಸ್ ಆಗಿರ್ತೀರಾ, ಎಲ್ಲ ಕಡೆ ಶಾಂತತೆಯ ವಾತಾವರಣ ಇರುತ್ತೆ, ನಿಮ್ಮ ಮನಸ್ಸು ಸಹ ಫ್ರೆಶ್ ಆಗಿರುತ್ತೆ. ಹೀಗಾಗಿ ಈ 5 AM ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿ. ಏನನ್ನ ಓದೋದು ಸರ್ 5 ಗಂಟೆಗೆ? ಈ ಟೈಮ್ನಲ್ಲಿ ನಿಮಗೆ ಯಾವುದು ಡಿಫಿಕಲ್ಟ್ ಅನ್ಸುತ್ತೋ ಅದನ್ನ ಸ್ಟಾರ್ಟ್ ಮಾಡಿ. ಮೆಮೊರೈಸೇಷನ್ ಏನಾದರೂ ನೆನಪಲ್ಲಿಡುವಂತಹದಿದ್ರೆ ಅದನ್ನ ಓದಿ. ರೈಟಿಂಗ್ ಪ್ರಾಕ್ಟೀಸ್ ಮಾಡೋದಿದ್ರೆ ಅದನ್ನ ಮಾಡಿ. ಮ್ಯಾಥ್ಸ್ ಪ್ರಾಬ್ಲಮ್ ಮಾಡೋದಿದ್ರೆ ಅದನ್ನ ಮಾಡಿ. ಯುವರ್ ಬ್ರೈನ್ ಇಸ್ ಫ್ರೆಶ್ ಆ್ಯಂಡ್ ಡಿಸ್ಟ್ರಾಕ್ಷನ್ ಫ್ರೀ. ನಿಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ. ಹೀಗಾಗಿ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಂದ್ರೂ ಈ ಟೈಮಲ್ಲಿ ಸ್ಟಾರ್ಟ್ ಮಾಡಿ. ಏನು ಒಂದು ಸೆಟ್ ಗೋಲ್ ಅಂತ ಇಲ್ಲ ಇದನ್ನೇ ಮಾಡಬೇಕು ಅಂತ, ಬಟ್ ಯಾವುದು ಡಿಫಿಕಲ್ಟ್ ಆಗಿರುತ್ತೋ ಅದನ್ನ ನೀವು ಫಸ್ಟೇ ಟ್ಯಾಕಲ್ ಮಾಡಿಬಿಟ್ರೆ ಮುಂದೆ ಬರುವಂತಹ ದಿನದಲ್ಲಿ ಏನಿರುತ್ತೆ ಆ ದಿನದ ಪೂರ್ತಿ ಎಲ್ಲ ಈಸಿ ಆಗಿಬಿಡತ್ತೆ. ಹೀಗಾಗಿ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ಗಳನ್ನ ಮಾರ್ನಿಂಗ್ ಅಲ್ಲಿ ಫಸ್ಟ್ ಟ್ಯಾಕಲ್ ಮಾಡಿ. ಸರ್, ನನಗೆ ನೀವೆಲ್ಲ ಹೇಳಿದ್ರಿ ಆದರೂ ಸಹ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ 21 ಡೇ ಚಾಲೆಂಜನ್ನು ಮಾಡೋಣ. ಅದರಲ್ಲಿ ಫಸ್ಟ್ ವೀಕು 5 ಗಂಟೆ ಬದಲು 5:45 ಹೇಳೋಣ, 5:45ಗೆ. ನೆಕ್ಸ್ಟ್ ವೀಕು 5:15ಗೆ ಬರೋಣ. ಥರ್ಡ್ ವೀಕಲ್ಲಿ 5 AM ಬರೋಣ. ಸ್ಮಾಲ್ ಪ್ರೋಗ್ರೆಸ್ ಮಾಡ್ತಾ ಹೋಗೋಣ. ನನಗೂ ಸಹ ಅರ್ಥ ಆಗತ್ತೆ, ಒಂದೇ ಸಲ ನೀವು 5 ಗಂಟೆಗೆ ಹೇಳೋದು ಕಷ್ಟ ಆಗ್ಬಹುದು. ನೀವು ಈಗ 7 ಗಂಟೆ ಹೇಳ್ತಾ ಇರ್ಬೋದು, 7:15 ಹೇಳ್ತಾ ಇರ್ಬೋದು. ಅದಕ್ಕೋಸ್ಕರ 5:45 ಹೇಳೋಣ ಒಂದು ವಾರ. ಅದರ ನೆಕ್ಸ್ಟ್ ವೀಕು 5:15 5:15ಗೆ ಹೇಳೋಣ. ಥರ್ಡ್ ವೀಕಲ್ಲಿ 5 AM ಹೇಳೋಣ. ಯಾವುದೇ ಒಂದು ಹ್ಯಾಬಿಟ್ಟು 21 ಡೇಸ್ ತನಕ ಮಾಡ್ತಾ ಹೋದರೆ ಅದು ನಮ್ಮಲ್ಲಿ ಇನ್ಬಿಲ್ಟ್ ಆಗತ್ತೆ ಅನ್ನೋ ಒಂದು ಮಾತಿದೆ. ಇಲ್ಲೂ ಸಹ ನಾವು ಮಾಡ್ತಾ ಇರೋದು ಅದೇ. 3 ವೀಕ್ಸು 21 ಡೇಸು ಚಾಲೆಂಜು. ಈ ಚಾಲೆಂಜನ್ನು ಯಾರು ಸ್ವೀಕರಿಸ್ತಾ ಇದ್ದೀರೋ ಚಾಲೆಂಜ್ ಎಕ್ಸೆಪ್ಟೆಡ್ ಅಂತ ಕಮೆಂಟ್ನಲ್ಲಿ ಹಾಕಿ. ಚಾಲೆಂಜ್ ಎಕ್ಸೆಪ್ಟೆಡ್ ಅಂತ ಹಾಕಿ. ವೇಕ್ ಅಪ್ ಎಟ್ 5 AM. ಸ್ಟಡಿ ಬಿಫೋರ್ ದ ವರ್ಲ್ಡ್ ವೇಕ್ಸ್ ಅಪ್. ಜಗತ್ತು ಎದ್ದೇಳೋಕ್ಕಿಂತ ಮುಂಚೆನೆ ನೀವು ಎದ್ದು ಓದಲಿಕ್ಕೆ ಆರಂಭಿಸಿ ಮಕ್ಕಳೇ. ಯಾಕಂದ್ರೆ ಇದು ನಿಮ್ಮ ಲೈಫನ್ನೇ ಚೇಂಜ್ ಮಾಡತ್ತೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಅದೆಷ್ಟೋ ಮಹಾನುಭಾವರು ಸಕ್ಸಸ್ಫುಲ್ ಆಗಿರುವಂತಹ ಪರ್ಸನ್ಸ್ಗಳು ಹೇಳೋದು ಒಂದೇ ಮಾತು, ನೀವು ಬೆಳಗ್ಗೆಯನ್ನ ಕಾಂಕರ್ ಮಾಡಿದ್ರೆ ಗೆದ್ರೆ ಆ ದಿನವನ್ನೇ ಗೆದ್ದಂಗೆ ಆ ಒಂದೊಂದು ದಿನಾನೇ ಕೂಡಿ ಮುಂದೆ ವರ್ಷ ಆಗತ್ತೆ, ವರ್ಷಗಳು ಮುಂದೆ ಡಿಕೇಡ್ ದಶಕಗಳಾಗತ್ತೆ. ಅದೇ ಒಂದು ಸಕ್ಸಸ್ಫುಲ್ ಲೈಫ್ ಆಗತ್ತೆ. ಹೀಗಾಗಿ ಪ್ರತಿಯೊಬ್ಬರು 5 ಗಂಟೆಗೆ ಎದ್ದೇಳಿ. ಅದಕ್ಕೋಸ್ಕರ 10 ಗಂಟೆಗೆ ಮಲಗಬೇಕು. ಅಲಾರಾಮ್ ಜೊತೆ ನೆಗೋಷಿಯೇಷನ್ ಮಾಡೋ ಮಾಪೇ ಇಲ್ಲ. ಎದ್ದು ಕೂಡಲೇ ಮುಖವನ್ನ ತೊಳಿಬೇಕು, ನೀರನ್ನ ಕುಡಿಬೇಕು, ಓದ್ಲಿಕ್ಕೆ ಕೂತ್ಕೊಳ್ಬೇಕು. ಹಿಂದಿನ ದಿನನೇ ಡಿಸೈಡ್ ಮಾಡಬೇಕು ಏನು ಓದಬೇಕು ಅಂತ. ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಹಾಗೆ ನಮ್ಮ ಪರೀಕ್ಷೆ ಚಾನಲ್ನಲ್ಲಿ ಇದೇ ರೀತಿಯ ವಿಡಿಯೋಸ್ಗಳನ್ನ ನೀವು ಫೈಂಡ್ ಔಟ್ ಮಾಡ್ತಾನೆ ಇರ್ತೀರಾ. ಅದಕ್ಕೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಫಾರ್ ಎಕ್ಸಾಂಪಲ್, ಸರ್ ರಾತ್ರಿ ಓದ್ತೇನೆ ನಾನು, ಅದಕ್ಕೆ ಹೇಗೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಕೊಡಿ ಅಂತ ಹೇಳಿದ್ರೆ ಅದಕ್ಕೂ ಸಹ ವಿಡಿಯೋ ಮಾಡ್ತೇನೆ. ಆದರೆ ಆ ವಿಡಿಯೋಸ್ಗಳು ನಿಮಗೆ ಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.